ನಮಸ್ಕಾರ ಸ್ನೇಹಿತರೆ. ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ರ ಅಧಿಕಾರಾವಧಿ ಶುರುವಾಗಿದೆ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಭಾರತದ ಪ್ರತಿನಿಧಿಯಾಗಿ ಅಲ್ಲಿ ಭಾಗವಹಿಸಿದ್ರು. ಮೋದಿ ಅವರು ತಮ್ಮ ಮಿತ್ರ ಟ್ರಂಪ್ಗೆ ಪತ್ರದ ಮೂಲಕ ಶುಭ ಕೋರಿದ್ರು ಸಹ. ಸಹಜವಾಗಿಯೇ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಪ್ರಪಂಚದಲ್ಲಿ ಕೆಲವು ದೇಶಗಳಿಗೆ ಆತಂಕ ಇದೆ, ಇನ್ನು ಕೆಲವು ದೇಶಗಳಿಗೆ ಪಾಸಿಟಿವ್ ನಿರೀಕ್ಷೆಗಳು ಸಹ ಇದೆ. ಭಾರತದ ವಿಚಾರಕ್ಕೆ ಬಂದ್ರೆ ಟ್ರಂಪ್ ಇಂದ ಶುಭ ಸುದ್ದಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಟ್ರಂಪ್ ಏನಾದ್ರೂ ಭಾರತಕ್ಕೆ ದೊಡ್ಡ ಕೊಡುಗೆ ಕೊಟ್ಬಿಟ್ರ? ಹೌದು, ಇದು ಕೊಡುಗೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಡಾಲರ್ ಮುಂದೆ ರೂಪಾಯಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕುಸಿತಾ ಇತ್ತು. ಇನ್ನು ರಾಷ್ಟ್ರವಾದಿ ಟ್ರಂಪ್ ಏನಾದ್ರೂ ಅಧಿಕಾರಕ್ಕೆ ಬಂದ್ಬಿಟ್ರೆ ಅಮೆರಿಕದ ಡಾಲರ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಅದರ ಮುಂದೆ ಭಾರತದ ಡಾಲರ್ ಮತ್ತಷ್ಟು ಪಾತಾಳಕ್ಕೆ ಹೋಗುತ್ತೆ ಅನ್ನುವ ವಿಶ್ಲೇಷಣೆಗಳೇ ಜಾಸ್ತಿ ಇತ್ತು. ಆದ್ರೆ ಆಗಿರೋದು ಇದಕ್ಕೆ ವ್ಯತಿರಿಕ್ತ. ಅಮೆರಿಕದ ಡಾಲರ್ 1% ನಷ್ಟು ಕುಸಿದಿದೆ. ಭಾರತ ಸೇರಿದಂತೆ ಇನ್ನಿತರ ದೇಶಗಳ ಕರೆನ್ಸಿಗಳು ಸ್ವಲ್ಪ ಚೇತರಿಕೆ ಕಂಡಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಟ್ರಂಪ್ ಇರುವ ಆ ಒಂದು ಭಯನೇ ಭಾರತದ ಸ್ಟಾಕ್ ಮಾರ್ಕೆಟ್ ನ ರಕ್ಷಣೆ ಮಾಡ್ತಾ ಇದೆ. ಡಾಲರ್ ವಿರುದ್ಧ ಮತ್ತಷ್ಟು ಕುಸಿಯೋದನ್ನ ತಡೀತಾ ಇದೆ. ಭಾರತದಲ್ಲಿ ಭಯದ ವಾತಾವರಣ ಇದ್ದಿದ್ದಂತೂ ನಿಜ. ಡಾಲರ್ ಎದುರು ರೂಪಾಯಿ ಪದೇ ಪದೇ ಕುಸಿತಾ ಇರೋದ್ರಿಂದ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಟ್ರಂಪ್ ಆರಿಸಿ ಬಂದಿದ್ದೇ ಅಮೆರಿಕ ಗ್ರೇಟ್ ಅಗೈನ್ ಮಾಡ್ತೀನಿ, ಅಮೆರಿಕದಲ್ಲಿ ಅಮೆರಿಕದವರಿಗೆ ಮೊದಲ ಪ್ರಾತಿನಿಧ್ಯ, ಉದ್ಯೋಗದಲ್ಲೂ ಸಹ ಅಮೆರಿಕದವರಿಗೆ ಸಿಂಹ ಪಾಲಿರ್ಬೇಕು, ಸಿಕ್ಕಾಬಟ್ಟೆ ಟ್ಯಾರಿಫ್ ಹಾಕ್ತೀನಿ, ಆ ಟ್ಯಾರಿಫ್ ಮೂಲಕ ಅಮೆರಿಕಕ್ಕೆ ಆದಾಯ ತರ್ತೀನಿ ಅನ್ನೋ ಭರವಸೆಗಳನ್ನು ಕೊಟ್ಟಿದ್ರು ಟ್ರಂಪ್. ಇದರಿಂದ ಆಘಾತ ಯಾರಿಗಾಗ್ತಾ ಇತ್ತು? ಚೈನಾಗೆ ಮತ್ತು ಭಾರತಕ್ಕೆ ಮೈನ್ ಆಗಿ. ಇಷ್ಟೇ ಅಲ್ಲದೆ ತನ್ನ ದೇಶದಲ್ಲಿ ಹೂಡಿಕೆ ಮಾಡೋದಿಕ್ಕೆ ಟ್ಯಾಕ್ಸ್ ಕಟ್ ಮಾಡ್ತೇವೆ, ಬೇಕಾದ ಎಲ್ಲ ಸೌಕರ್ಯಗಳನ್ನು ಅಮೆರಿಕ ಒದಗಿಸುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿಬಿಟ್ಟಿದ್ರು. ಇದರಿಂದ ಭಾರತ ಮತ್ತು ಚೀನಾದಂತಹ ರಾಷ್ಟ್ರಗಳಲ್ಲಿದ್ದ ಹೂಡಿಕೆದಾರರು ಗಂಟು ಮೂಟೆ ಕಟ್ಟಿ ಅಮೆರಿಕಕ್ಕೆ ವಾಪಸ್ ಆಗುವ ಲಕ್ಷಣಗಳು ಜಾಸ್ತಿ ಇತ್ತು. ಅಂದ್ರೆ ಷೇರು ಮಾರುಕಟ್ಟೆಗೆ ಇದು ಇಂಡೈರೆಕ್ಟ್ ಆಗಿ ಲಾಸ್ ಮಾಡಿದಂತೆ. ಸಹಜವಾಗಿ ಹೂಡಿಕೆದಾರರೆಲ್ಲ ಡಾಲರ್ ನಲ್ಲಿ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಹಜವಾಗಿ ಅದು ಪೆಟ್ಟು ಬೀಳೋದು ಇನ್ನಿತರ ಕರೆನ್ಸಿಗಳ ಮೇಲೆ. ಟ್ರಂಪ್ ಕೊಟ್ಟ ಭರವಸೆಗಳು ನಿಜಕ್ಕೂ ನನಸಾಗತ್ತಾ? ಈಗ ರಿಯಾಲಿಟಿ ಅರ್ಥ ಆಗ್ತಾ ಇದೆ ಟ್ರಂಪ್ಗೆ. ಭಯ ಶುರುವಾಗ್ತಾ ಇದೆ ಟ್ರಂಪ್ಗೆ. ಟ್ಯಾರಿಫ್ ಅನ್ನು ಸಿಕ್ಕಾಪಟ್ಟೆ ಹಾಕೋದ್ರಿಂದ ಮತ್ತು ಟ್ಯಾಕ್ಸ್ ನ ಕಟ್ ಆಫ್ ಮಾಡೋದ್ರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳಾಗ್ತಾ ಇದಾವೆ ಅಂತ ಟ್ರಂಪ್ ಈಗ ಮನಗಂಡಿದ್ದಾರೆ. ಹಾಗಾಗಿ ಈ ಹಿಂದೇನು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರು ಅದನ್ನ ಈಗ ಹೋಲ್ಡ್ ಮಾಡಿದ್ದಾರೆ. ಅದರ ಪರಿಣಾಮ ಭಾರತದ ರೂಪಾಯಿ ಅಮೆರಿಕದ ಡಾಲರ್ ಎಗೈನ್ಸ್ಟ್ ಮತ್ತೆ ಚೇತರಿಕೆ ಕಂಡಿದೆ, ಬಲಗೊಂಡಿದೆ. ದಿನಂಪ್ರತಿ ಕುಸಿತಾ ಇದ್ದಂತಹ ಸ್ಟಾಕ್ ಮಾರ್ಕೆಟ್ ಈಗ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಹಾಗಾಗಿ ಅಮೆರಿಕದ ಕರೆನ್ಸಿ ಡಾಲರ್ ಇತರೆ ಕರೆನ್ಸಿಗಳ ಎಗೈನ್ಸ್ಟ್ 1% ಅಷ್ಟು ಕುಸಿತ ಕಂಡಿದೆ. ಸಾಕಷ್ಟು ಜನ ಏನ್ ವಿಶ್ಲೇಷಣೆ ಮಾಡಿದ್ರು, ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಭಾರತದ ಕರೆನ್ಸಿ ಸಿಕ್ಕಾಪಟ್ಟೆ ಕುಸಿತಾ ಇದೆ. ಆದ್ರೆ ವಾಸ್ತವ ಬೇರೆ ಇದೆ. ಬೇರೆ ದೇಶದ ಕರೆನ್ಸಿಗಳ ಕುಸಿತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಏನೇನೂ ಅಲ್ಲ. ಈ ಪಟ್ಟಿನ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಾಲರ್ ಸ್ಟ್ರಾಂಗ್ ಆಗಿದೆ, ಇತರೆ ಕರೆನ್ಸಿಗಳು ವೀಕ್ ಆಗ್ತಾ ಹೋಗ್ತಾ ಇದೆ. ಆದ್ರೆ ಭಾರತಕ್ಕೆ ಮತ್ತು ಚೈನಾಕ್ಕೆ ಹೋಲಿಸಿಕೊಂಡ್ರೆ ಕುಸಿತ ಒಂದೇ ರೀತಿನಲ್ಲೇ ಇದೆ. ಇನ್ನಿತರ ದೇಶದ ಕರೆನ್ಸಿಗಳ ಕುಸಿತವನ್ನು ನೀವು ನೋಡಿದ್ರೆ ಭಾರತದ ಕರೆನ್ಸಿ ಕುಸಿತ ಅಷ್ಟೇನೂ ಇಲ್ಲ. ನೀವೇ ನೋಡಿ, ಯಾರೆಲ್ಲ ಭಾರತದ ಕರೆನ್ಸಿ ಕಂಟಿನ್ಯೂಸ್ ಆಗಿ ಕುಸಿತಾ ಇದೆ, ಇದರಿಂದ ಷೇರು ಮಾರುಕಟ್ಟೆಗೆ ಮತ್ತು ಹೂಡಿಕೆದಾರರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅಂತ ವಿಶ್ಲೇಷಣೆಗಳು ಶುರುವಾಗಿತ್ತು. ಈ ಮಧ್ಯೆ ಭಾರತದ ಮಾಜಿ RBI ಗವರ್ನರ್ ಆಗಿರುವ ರಘುರಾಮ್ ರಾಜನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು. ಸ್ನೇಹಿತರೆ, ನಿಮಗೆ ನೆನಪಿರ್ಲಿ, ರಘುರಾಮ್ ರಾಜನ್ ಅವರು ನರೇಂದ್ರ ಮೋದಿ ಅವರ ಗವರ್ನಮೆಂಟ್ ನ ಕಠಿಣವಾಗಿ ಟೀಕಿಸುವವರು. ಇದೇ ರಘುರಾಮ್ ರಾಜನ್ ಅವರು ಹೇಳಿದ್ರು, ವಿಶ್ವದ ಬೇರೆ ಕರೆನ್ಸಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತದ ಕರೆನ್ಸಿ ಅಷ್ಟೇನು ಕುಸಿದಿಲ್ಲ, ಆತಂಕಗೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಅಂತ. ಟ್ರಂಪ್ ಬರುವ ಮುನ್ಸೂಚನೆ ಸಿಕ್ಕ ನಂತರ ಜಾಗತಿಕವಾಗಿ ನಡೆದ ಕೆಲವು ಬೆಳವಣಿಗೆಗಳಿಂದಾಗಿ ಡಾಲರ್ ಸ್ಟ್ರಾಂಗ್ ಆಗಿದೆ, ಇತರೆ ದೇಶದ ಕರೆನ್ಸಿಗಳು ವೀಕ್ ಆಗಿದೆ ಹೊರತು ಭಾರತದ ಕರೆನ್ಸಿ ಅಷ್ಟೇನು ಕುಸಿದಿಲ್ಲ. ಸಾಕಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ರು. ನೀವು ಕೇಳಿರ್ಬೋದು, ಡಾಲರ್ ಎದುರು ಟ್ರಂಪ್ ಬಂದ ನಂತರ 90, 95, 100ರವರೆಗೂ ರೂಪಾಯಿ ಮೌಲ್ಯ ರೀಚ್ ಆಗುತ್ತೆ ಅಂತ. ಆದ್ರೆ ರಘುರಾಮ್ ರಾಜನ್ ಅವರು ಹೇಳಿದ್ರು, ಭಾರತದ ರೂಪಾಯಿ ಈಗ್ಲೂ ಸ್ಟ್ರಾಂಗ್ ಆಗಿದೆ, ನೀವೇನು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀರಾ 100ರ ಹತ್ತಿರ ಹೋಗಬಹುದು ಅಂತ, ಅದು ವಾಸ್ತವಿಕಕ್ಕೆ ದೂರವಾಗಿದೆ. ಈಗ ಪ್ರಪಂಚದಲ್ಲಿ ವಿವಿಧ ದೇಶಗಳ ಕರೆನ್ಸಿಗಳು ಅಮೆರಿಕದ ಡಾಲರ್ ಎದುರು ಕುಸಿದಿರಬಹುದು, ಆದ್ರೆ ಅದು ತಾತ್ಕಾಲಿಕ, ಮುಂದೆ ಚೇತರಿಕೆ ಕಾಣುತ್ತೆ ಅಂತ ಹೇಳಿದ್ರು ಮಾಜಿ RBI ಗವರ್ನರ್ ರಘುರಾಮ್ ರಾಜನ್. ಚುನಾವಣಾ ವಾದಗಳೇ ಬೇರೆ, ಅಧಿಕಾರಕ್ಕೆ ಬಂದಾಗ ವಾಸ್ತವ ಸ್ಥಿತಿ ಇರುತ್ತಲ್ಲ ಅದು. ತಾವೇನು ಭರವಸೆಗಳನ್ನ ಕೊಟ್ಟಿರ್ತಾರೆ ರಾಜಕೀಯ ನಾಯಕರು,
ಅದನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಮಾಡುತ್ತೆ. ಅದೇ ಈಗ ಟ್ರಂಪ್ ಮಾಡ್ತಾ ಇರೋದು. ಈ ಹಿಂದೆ ಹೇಳಿದಂತಹ ಟಾರಿಫ್ ಬಗ್ಗೆ, ಟ್ಯಾಕ್ಸ್ ಕಡಿಮೆ ಮಾಡುವುದರ ಬಗ್ಗೆ ಅದೆಲ್ಲವನ್ನು ಈಗ ಟ್ರಂಪ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ರಘುರಾಮ್ ರಾಜನ್ ಅವರು ಹೇಳಿದ್ದು ಡಾಲರ್ ವಿರುದ್ಧ ರೂಪಾಯಿ ಕುಸಿತದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಟ್ರಂಪ್ ಅವರು ಏನ್ ಹೇಳ್ತಾ ಇದ್ರು, ಭಾರತದಲ್ಲಿ ಅಮೆರಿಕದ ವಸ್ತುಗಳ ಮೇಲೆ ಎಷ್ಟು ಟ್ಯಾರಿಫ್ ಹಾಕಲಾಗ್ತಾ ಇದೆಯೋ ಅಷ್ಟೇ ಅಮೆರಿಕದಲ್ಲೂ ಹಾಕಲಾಗುತ್ತೆ. ಚೈನಾದ ಮೇಲೆ 60% ಟ್ಯಾರಿಫ್ ಹಾಕ್ಬಿಡ್ತೇನೆ ಅನ್ನೋ ಎಲ್ಲ ನಿರ್ಧಾರಗಳನ್ನ ಈಗ ಹೋಲ್ಡ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಮೆರಿಕಕ್ಕೆ ಇದರಿಂದ ನಷ್ಟ ಆಗುತ್ತೆ. ಅಮೆರಿಕ ಭಾರತದಿಂದ ಯಾವ ವಸ್ತುಗಳನ್ನು ತರಿಸಿಕೊಳ್ಳುತ್ತೆ ಅಥವಾ ಚೀನಾದಿಂದನೇ ಯಾವ ವಸ್ತುಗಳನ್ನು ತರಿಸಿಕೊಳ್ಳುತ್ತೆ? ಅಮೆರಿಕದಲ್ಲಿ ಲಭ್ಯ ಇಲ್ಲದ ವಸ್ತುಗಳನ್ನ. ಒಂದು ವೇಳೆ ಟ್ರಂಪ್ ಏನಾದ್ರೂ ಅಂತಹ ವಸ್ತುಗಳ ಮೇಲೆ ಟಾರಿಫ್ ಹಾಕಿದ್ದೆ ಆದ್ರೆ ಅದರಿಂದ ಬರ್ಡನ್ ಯಾರಿಗಾಗುತ್ತೆ? ಬೆಲೆ ಏರಿಕೆ ಸಹಜವಾಗಿ ಆಗುತ್ತೆ ಅಮೆರಿಕದಲ್ಲಿ. ಅದನ್ನ ಪೇ ಮಾಡ್ಬೇಕಾಗಿರೋರು ಅಮೆರಿಕದವರೇ. ಯಾಕಂದ್ರೆ ಅಮೆರಿಕ ತನ್ನಲ್ಲಿ ಇಲ್ಲದ ವಸ್ತುಗಳನ್ನ ಬೇರೆ ದೇಶಗಳಿಂದ ತರಿಸಿಕೊಳ್ಳೋದು. ಒಂದು ವೇಳೆ ತಾರೀಫ್ ಜಾಸ್ತಿ ಹಾಕೋದ್ರಿಂದ ಅಮೆರಿಕದವರು ಜಾಸ್ತಿ ಪೇ ಮಾಡ್ಬೇಕಾಗತ್ತೆ. ಆಗ ಅವರು ಸರ್ಕಾರದ ವಿರುದ್ಧನೇ ರೊಚ್ಚಿಗೆ ಹೇಳ್ತಾರೆ. ಒಂದು ವೇಳೆ ಇವರು ಆ ಪ್ರಾಡಕ್ಟ್ಸ್ ಗಳಿಗೆ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ತಮ್ಮ ದೇಶದಲ್ಲಿ ಇದ್ರೆ ಇಂತಹ ಟ್ಯಾರಿಫ್ ಅನ್ನು ಹೆಚ್ಚಿಗೆ ಮಾಡುವ ನಿರ್ಣಯದಲ್ಲಿ ಒಂದು ಅರ್ಥ ಇರುತ್ತೆ. ಆದ್ರೆ ಇವರು ಡಿಪೆಂಡ್ ಆಗಿರೋದೇ ಬೇರೆ ದೇಶಗಳ ಮೇಲೆ ಆ ಪ್ರಾಡಕ್ಟ್ ಗಳ ವಿಚಾರದಲ್ಲಿ. ಹೀಗಾಗಿ ಹೆಚ್ಚಿಗೆ ಟ್ಯಾರಿಫ್ ಹಾಕೋದ್ರಿಂದ ಅದರ ಹೊಣೆ ಅವರದ್ದೇ ದೇಶ ಅಮೆರಿಕದ ಜನರೇ ಅನುಭವಿಸಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಭಾರತ ಔಷಧ ಮಾರುಕಟ್ಟೆಯಲ್ಲಿ ದೈತ್ಯ ಅಂತ. ಉದಾಹರಣೆಗೆ ಅಮೆರಿಕದವರು ಭಾರತದಿಂದ ಕೆಲವೊಂದು ಮೆಡಿಸಿನ್ಸ್ ನ ಆಮದು ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಟ್ರಂಪ್ ಏನಾದ್ರೂ ಒಂದು 20-30% ಟ್ಯಾರಿಫ್ ಹಾಕಿದ್ದೆ ಆದ್ರೆ ಅದರ ಬೆಲೆ 20-30% ಜಾಸ್ತಿ ಆದಂಗೆ. ಅದನ್ನು ಯಾರು ಕೊಡ್ಬೇಕು? ಅಮೆರಿಕದವರೇ ಕೊಡ್ಬೇಕು. ಈ ಟಾರಿಫ್ ಹೆಚ್ಚಿಗೆ ಮಾಡುವ ಸ್ಟ್ರಾಟಜಿ ಯಾವಾಗ ವರ್ಕೌಟ್ ಆಗುತ್ತಪ್ಪ ಅಂದ್ರೆ ಆ ಔಷಧಗಳು ಅಮೆರಿಕದಲ್ಲೇ ಲಭ್ಯವಾಗುತ್ತಾ ಇದನ್ನು ನೋಡ್ಬೇಕಾಗತ್ತೆ. ಆ ಔಷಧಗಳು ಅಮೆರಿಕದಲ್ಲಿ ಸಿಗಲ್ಲ ಅಂದ ಮೇಲೆ ಅವರು ಅದಕ್ಕಾಗಿ ಭಾರತದ ಮೇಲೆ ಡಿಪೆಂಡ್ ಆಗಿರುವ ಪರಿಸ್ಥಿತಿ ಇರುವಾಗ ಟಾರಿಫ್ ಅನ್ನು ಹೆಚ್ಚಿಗೆ ಮಾಡೋದ್ರಿಂದ ಅವರದ್ದೇ ದೇಶದ ನಾಗರಿಕರಿಗೆ ಬೆಲೆಯ ಹೊರೆಯನ್ನು ಹೊರಿಸಿದಂತಾಗತ್ತೆ. ಹಾಗಾಗಿ ಹೇಳಿದ್ದು, ಈ ನಿರ್ಧಾರದಿಂದ ಟ್ರಂಪ್ ಈಗ ಹಿಂದೆ ಸರಿದಿದ್ದಾರೆ. ಮತ್ತೆ ಡಾಲರ್ ವಿರುದ್ಧ ಭಾರತದ ರೂಪಾಯಿ ಚೇತರಿಕೆ ಕಾಣ್ತಾ ಇದೆ, ಗ್ರೀನ್ ಆಗ್ತಾ ಇದೆ. ಆದ್ರೆ ಟ್ರಂಪ್ ಬಗ್ಗೆ ನಾವು ಜಾಗರೂಕರಾಗಿರೋದೇ ಒಳ್ಳೇದು. ಅವರು ಯಾವುದೇ ಪ್ರಯೋಗಗಳನ್ನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ಈಗ ಅಂತಹ ದೊಡ್ಡ ಮ್ಯಾಂಡೇಟ್ ಸಿಕ್ಕಿದೆ. ಪಾಪ್ಯುಲರ್ ವೋಟ್ ಗಳನ್ನು ಸಹ ಟ್ರಂಪ್ ಈ ಬಾರಿ ಗೆದ್ದಿದ್ದಾರೆ. ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡೂ ಸದನಗಳಲ್ಲೂ ಟ್ರಂಪ್ಗೆ ಬಹುಮತ ಇದೆ. ಯಾಕಂದ್ರೆ ಈ ವ್ಯಕ್ತಿ ಸ್ವಲ್ಪ ಡೇಂಜರಸ್. ಟ್ರಂಪ್ ಏನ್ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ನಾವು ಸಹ ಡಾಲರ್ ಮೇಲಿನ ಹೆಚ್ಚಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳಬೇಕಾಗಿದೆ. ಅದು ಬ್ರಿಕ್ಸ್ ಮೂಲಕ ಸ್ಥಳೀಯ ಕರೆನ್ಸಿಯನ್ನ ಸ್ಟ್ರೆಂಥನ್ ಮಾಡುವ ಮೂಲಕ ನಮ್ಮ ಶಕ್ತಿಯನ್ನು ಸಹ ಅಮೆರಿಕಕ್ಕೆ ತೋರಿಸಬೇಕಾಗತ್ತೆ. ಹಾಗಾದಾಗ ಮಾತ್ರ ನಮ್ಮ ಮಾತಿಗೆ ಬೆಲೆ ಬರೋದು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.